ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಈಗ ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆಮ್ಲಗಳ ಬಗ್ಗೆ ಮೊದಲನೇದಾಗಿ ನೋಡೋದಾದ್ರೆ ಇವೆಲ್ಲವೂ ಕೂಡ ಹುಳಿ ರುಚಿಯನ್ನ ಒಳಗೊಂಡಿರುತ್ತೆ. ಓಕೆ, ಇದು ಏನಿದು ಆಮ್ಲಗಳು ಯಾವಾಗ್ಲೂ ಹುಳಿ ರುಚಿಯನ್ನ ಒಳಗೊಂಡಿರುತ್ತೆ. ನೀಲಿ ಲಿಟ್ಮಸ್ಗೆ ನಮ್ಗೇನಾದ್ರೂ ಅದು ಆಮ್ಲದ ಅಂಶ ಒಳಗೊಂಡಿದೆಯೋ ಇಲ್ಲೋ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ಆ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಲಿಟ್ಮಸ್ ಪೇಪರು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅಲ್ಲಿ ಆಮ್ಲ ಪ್ರೆಸೆಂಟ್ ಇದೆ ಅಂತ ಅರ್ಥ. ಇನ್ನು ಪ್ರತ್ಯಾಮ್ಲಗಳ ಗುಣಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇದು ಕಹಿ ರುಚಿಯನ್ನು ಒಳಗೊಂಡಿರುತ್ತೆ. ಕೆಂಪು ಲಿಟ್ಮಸ್ ಅನ್ನ ಅದು ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ನೀಲಿ ಬಣ್ಣ ಬಂದ್ರೆ ಅದು ಪ್ರತ್ಯಾಮ್ಲ, ಕೆಂಪು ಬಣ್ಣ ತಿರುಗಿದ್ರೆ ಅದು ಆಮ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಗುರುತಿಸೋದಕ್ಕೆ ಸಾಮಾನ್ಯವಾಗಿರುವಂತಹ ಸೂಚಕಗಳು ಒಂದು ಅರಿಶಿನ, ಲಿಟ್ಮಸ್ ಕಾಗದ, ಫಿನಾಪ್ತಲೀನ್, ಮೀಥೈಲ್ ಆರೆಂಜ್ ಮತ್ತೆ pH ಕಾಗದ ಇವುಗಳನ್ನ ನಾವು ಉಪಯೋಗಿಸ್ಕೊಂಡು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಅವುಗಳನ್ನ ಸೂಚಿಸೋದಕ್ಕೆ ಸಾಮಾನ್ಯ ಸೂಚಕಗಳಾಗಿ ನಾವು ಉಪಯೋಗಿಸ್ತೀವಿ. ಈಗ ತಟಸ್ಥೀಕರಣ ಅಂತ ಹೇಳಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂ ಕೂಡ ಸೇರಿ ಲವಣ ಮತ್ತು ನೀರು ಉಂಟಾದ್ರೆ ಅದನ್ನ ನಾವು ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಅಂದ್ರೆ ನ್ಯೂಟ್ರಲೈಸೇಷನ್ ಅಂತ ಹೇಳಿ ಹೇಳ್ಬೋದು. ಇಂಗ್ಲಿಷ್ ನಲ್ಲಿ ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಉದಾಹರಣೆಗೆ NaOH plus HCl gives rise to NaCl plus H2O. ಇನ್ನು pH ಮಟ್ಟದ ಬಗ್ಗೆ ನಾವು ಹೇಳ್ತಾ ಹೋದ್ರೆ pH ಮಟ್ಟ 1 ರಿಂದ 6 ಇದ್ರೆ ಅದನ್ನ ನಾವು ಆಮ್ಲೀಯ ಅಂತ ಕರಿತೀವಿ. 6 ಒಳಗಡೆ ಇದ್ರೆ ಅದನ್ನ 6 ಒಳಗೆ pH ಮಟ್ಟ ಕಡಿಮೆ ಆದಂತೆಲ್ಲ ಅದು ಆಮ್ಲೀಯ ಗುಣ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಇವಾಗ pH 1 ಇದೆ ಅಂತ ಅಂದ್ರೆ ಇಟ್ ಇಸ್ ಹೈಲಿ ಅಸಿಡಿಕ್ ಅಂತ ಅರ್ಥ. ಇನ್ನು pH ಮಟ್ಟ 8 ರಿಂದ 14 ಇದ್ರೆ ಅದರ ಒಂದು ಪ್ರತ್ಯಾಮ್ಲೀಯ ಗುಣ ಅದು ಯಥೇಚ್ಛವಾಗಿ ಹೆಚ್ಚಾಗ್ತಾ ಹೋಗುತ್ತೆ. 8 ನಂತರ pH ಮಟ್ಟ ಹೆಚ್ಚಾದಂತೆಲ್ಲ ಪ್ರತ್ಯಾಮ್ಲೀಯತೆಯ ಗುಣ ಏನಾಗುತ್ತೆ ಅದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು pH ಮಟ್ಟ 7 ಇದ್ರೆ ಅದು ಏನು ತಟಸ್ಥ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕುಡಿಯುವ ನೀರು ಇದು ಕೂಡ ತಟಸ್ಥ. ಆಮೇಲೆ ಶುಷ್ಕ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಯಾವುದೇ ಲಿಟ್ಮಸ್ ಅನ್ನ ಬದಲಾಯಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶುಷ್ಕ ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಅಯಾನುಗಳಾಗಿ ವಿಭಜಿಸುವುದಿಲ್ಲ, ಅದಕ್ಕೋಸ್ಕರ. ಇನ್ನು ನೀರಿನ ಮಾಧ್ಯಮದಲ್ಲಿ ಮಾತ್ರ ಅಯಾನುಗಳಾಗಿ ವಿಭಜಿಸಿ ತಮ್ಮ ಗುಣಗಳನ್ನ ಇವು ಪ್ರದರ್ಶಿಸ್ತವೆ. ಉದಾಹರಣೆಗೆ HCl ನಲ್ಲಿ H+ ಅನ್ನ ನಾವು ನೋಡ್ತೀವಿ, Cl+ ಅನ್ನು ನಾವು ನೋಡ್ತೀವಿ. ಇವೆರಡು ಕೂಡ ಅಯಾನ್ಗಳಾಗಿ ವರ್ತಿಸ್ತವೆ. ಇನ್ನು ಆಮ್ಲಗಳನ್ನ ಸಾರಯುಕ್ತಗೊಳಿಸಿದಾಗ ನೀರಿಗೆ ಆಮ್ಲವನ್ನ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನ ಸೇರಿಸಬಾರದು. ಯಾಕೆ ಅಂತ ಹೇಳಿದ್ರೆ ಆಮ್ಲ ಮತ್ತು ನೀರು ಸೇರುವ ಕ್ರಿಯೆ ಬಹಿರುಷ್ಣುಕ, ಅಲ್ಲಿ ಹೀಟ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ, ಅದಕ್ಕೋಸ್ಕರ. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅದು ಸಿಡಿಯುವಂತಹ ಸಂಭವ ಇರೋದ್ರಿಂದ ನೀರಿಗೆ ನಾವು ಆಮ್ಲವನ್ನ ಸೇರಿಸಬೇಕು. ಓಕೆ, ಇದು ಒಂದು ಬೀಕರ್ ಅಲ್ಲಿ ವಾಟರ್ ತಗೊಂಡಿದೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಕ್ರಾಸ್ ಆಗಿ ಇಟ್ಕೊಂಡು ನಾವು ಸೇರಿಸ್ತಾ ಹೋಗ್ಬೇಕು. ಅಂದ್ರೆ ನೋಡಿ, ಕ್ರಾಸ್ ಆಗಿ ಓರೆಯಾಗಿ ಇಟ್ಕೊಂಡು ನಾವು ಅದನ್ನ ಒಂದು ಸೇರಿಸ್ತಾ ಹೋಗ್ಬೇಕು. ಅದು ಬಿಟ್ಟು ಆಮ್ಲಕ್ಕೆ ನೀರನ್ನ ಹಾಕಬಾರ್ದು. ಇನ್ನು ಪ್ರಬಲ ಆಮ್ಲ ಅಂದ್ರೆ ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಪ್ರಬಲ ಆಮ್ಲ ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವಂತಹ ಆಮ್ಲಗಳನ್ನ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ. ಕಡಿಮೆ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವಂತಹ ಆಮ್ಲಗಳನ್ನ ದುರ್ಬಲ ಆಮ್ಲಗಳು ಅಂತ ಹೇಳಿ ಕರಿತೀವಿ. ಇನ್ನು ಪ್ರಬಲ ಪ್ರತ್ಯಾಮ್ಲ ಅಂದ್ರೆ ಹೆಚ್ಚು OH- ಅಯಾನುಗಳನ್ನು ಉತ್ಪತ್ತಿ ಮಾಡುವಂತಹ ಪ್ರತ್ಯಾಮ್ಲಗಳು. ದುರ್ಬಲ ಪ್ರತ್ಯಾಮ್ಲ ಬಂದ್ಬಿಟ್ಟು ಕಡಿಮೆ OH- ಅಯಾನುಗಳನ್ನು ಉತ್ಪತ್ತಿ ಮಾಡುವಂತಹ ಪ್ರತ್ಯಾಮ್ಲಗಳಾಗಿರ್ತವೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋದ್ರೆ ಮಳೆ ನೀರಿನ pH ಮಟ್ಟ 5.6ಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವು ಆಮ್ಲ ಮಳೆ ಅಂತ ಹೇಳಿ ಕರಿತೀವಿ. ಇನ್ನು ಮಣ್ಣಿನ pH ಮಟ್ಟ 6.5 ರಿಂದ 7.5 ಇದ್ರೆ ಅದು ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾದದ್ದು ಅಂತ ಹೇಳ್ತೀವಿ. ಮಣ್ಣು ಆಮ್ಲೀಯವಾದಾಗ ಅದಕ್ಕೆ ಸುಣ್ಣದ ಕಲ್ಲನ್ನ ಸೇರಿ ತಟಸ್ಥಿಗೊಳಿಸ್ತಾರೆ. ನೋಡಿ, ಮಣ್ಣು ಏನಾದ್ರು ತುಂಬಾ ಅಸಿಡಿಕ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸುಣ್ಣದ ಕಲ್ಲನ್ನ ಸೇರಿಸ್ತಾರೆ. ಅದ್ರ ಮೂಲಕ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ನಮ್ಮ ಜಠರಾಮ್ಲದ pH ಮಟ್ಟ 1.2 ಇದ್ದು ಅದು ಆಮ್ಲೀಯವಾಗಿರುತ್ತೆ. ಆಮ್ಲೀಯ ಮಟ್ಟ ಹೆಚ್ಚಾದಾಗ ಅದನ್ನ ಹೋಗ್ಲಾಡಿಸೋದಕ್ಕೆ ಆಮ್ಲ ಶಾಮಕವಾಗಿರುವಂತಹ ಆಮ್ಲ ಶಮಕಗಳನ್ನ ಬಳಸ್ತಾರೆ. ಉದಾಹರಣೆಗೆ ಮೆಗ್ನೀಷಿಯಾದ ಹಾಲು ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಕರೀತಾರೆ. ಆಮೇಲೆ ಅಡಿಕೆ ಸೋಡಾ
ಇದನ್ನ ಬಳಸ್ತಾರೆ. ಇನ್ನು ಬಾಯಿಯಲ್ಲಿ pH ಮಟ್ಟ ನೋಡಿ, ಇನ್ನು ಬಾಯಿಯಲ್ಲಿ pH ಮಟ್ಟ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗುತ್ತೆ. ಹಲ್ಲಿನ ಮೇಲ್ಭಾಗದ ಎನಾಮೆಲ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ನಿಂದ ಮಾಡಿದ್ದು. ಓಕೆ, ಬಾಯಿಯಲ್ಲಿ ಆಹಾರದ ಕಣಗಳು ಉಳಿದು ಆ ಸಕ್ಕರೆ ಅಂಶದ ಮೇಲೆ ಬ್ಯಾಕ್ಟೀರಿಯಾಗಳು ವರ್ತಿಸಿ ಆಮ್ಲಗಳನ್ನ ಉಂಟು ಮಾಡ್ತವೆ. ಇದರಿಂದನೇ ಏನಾಗುತ್ತೆ, ಹಲ್ಲಿನ ಸವೆತ ಉಂಟಾಗುತ್ತೆ. ಸೊ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಪ್ರತ್ಯಾಮ್ಲ ಗುಣ ಇರುವಂತಹ ಟೂತ್ ಪೇಸ್ಟ್ ಗಳನ್ನ ಬಳಸೋದಕ್ಕೆ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಇನ್ನು ಕೆಲವು ನೈಸರ್ಗಿಕ ವಸ್ತುಗಳು ಮತ್ತು ಅದರಲ್ಲಿನ ಆಮ್ಲಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ, ವಿನೆಗರ್ ಅಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ, ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ಹುಣಸೆ ಹಣ್ಣಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ, ಟೊಮೆಟೊನಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಲಿಂಬೆನಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ, ಇರುವೆ ಕಡಿದ್ರೆ ಅದ್ರೊಳಗಡೆ ಮಿಥನಾಯಿಕ್ ಆಮ್ಲ ಇರುತ್ತೆ, ತುರಿಕೆ ಎಲೆ ಕಡಿದ್ರೆ ಇದ್ರೊಳಗಡೆ ಕೂಡ ಮಿಥನಾಯಿಕ್ ಆಮ್ಲ ಇರುತ್ತೆ. ಸಾಮಾನ್ಯ ಉಪ್ಪು ನ್ಯೂಟ್ರಲೈಸ್ ಆಗಿರುತ್ತೆ. ಸಾಮಾನ್ಯ ಉಪ್ಪಿನಿಂದ ಸೋಡಿಯಂ ಹೈಡ್ರಾಕ್ಸೈಡ್, ಚೆಲುವೆ ಪುಡಿ, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ ಇವೆಲ್ಲವುಗಳನ್ನ ತಯಾರಿಸ್ತಾರೆ. ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ ಅಂತ ಹೇಳಿ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣವನ್ನು ನಾವು ಬ್ರೈನ್ ದ್ರಾವಣ ಅಂತ ಕರೀತಾರೆ. ನೋಡಿ, ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ ಅಂದ್ರೆ ಅಕ್ವೇಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಏನಿರುತ್ತೆ ಅದನ್ನ ನಾವು ಬ್ರೈನ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇನ್ನು ಕ್ಲೋರಿನ್ ಉಪಯೋಗ ಅಂದ್ರೆ ಏನು? ಇದನ್ನ ಕ್ಲೋರಿನ್ ಅನ್ನ ನೀರಿನ ಶುದ್ಧೀಕರಣಕ್ಕೆ ಬಳಸ್ತಾರೆ, ಈಜುಕೊಳಗಳಲ್ಲಿ ಬಳಸ್ತಾರೆ, PVC ನಲ್ಲಿ ಬಳಸ್ತಾರೆ, CFC ನಲ್ಲಿ ಬಳಸ್ತಾರೆ, ಜೊತೆಗೆ ಕೀಟನಾಶಕ ಆಗಿ ಕೂಡ ಬಳಸ್ತಾರೆ. ಇನ್ನು ಹೈಡ್ರೋಜನ್ ಅನ್ನ ಇಂಧನವಾಗಿ ಬಳಸ್ತಾರೆ, ಕೃತಕ ಬೆಣ್ಣೆ ಮಾರ್ಗರೈನ್ ಆಗಿ ಅದು ಕೂಡ ಅದನ್ನ ಉಪಯೋಗಿಸ್ತಾರೆ. ಅದಾದ್ಮೇಲೆ ಅಮೋನಿಯಾ, ಅದಾದ್ಮೇಲೆ ರಸಗೊಬ್ಬರಗಳಿಗೆ ಉಪಯೋಗಿಸ್ತಾರೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗ ನೋಡೋದಾದ್ರೆ ಲೋಹಗಳ ಜಿಡ್ಡು ನಿವಾರಣೆಗೆ ಇದನ್ನ ಬಳಸ್ತಾರೆ. ಆಮೇಲೆ ಸಾಬೂನು ಮತ್ತು ಮಾರ್ಜಕಗಳಲ್ಲಿ ಉಪಯೋಗಿಸ್ತಾರೆ, ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ, ಮತ್ತೆ ಕೃತಕ ನೂಲಿನಲ್ಲೂ ಕೂಡ ಬಳಸ್ತಾರೆ. ಇನ್ನು ಚೆಲುವೆ ಪುಡಿ ಅಂದ್ರೆ CaCO2 ಅಂದ್ರೆ ಕ್ಯಾಲ್ಸಿಯಂ ಆಕ್ಸೋಕ್ಲೋರೈಡ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸೋಕ್ಲೋರೈಡ್, ಅಡುಗೆ ಸೋಡಾ ಇದನ್ನ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ. ವಾಷಿಂಗ್ ಸೋಡಾ ಇದ್ರ ಸೈಂಟಿಫಿಕ್ ನೇಮು Na2CO3, ಇದು ಸೋಡಿಯಂ ಕಾರ್ಬೋನೇಟ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಜಿಪ್ಸಮ್ ಬಂದ್ಬಿಟ್ಟು ಕ್ಯಾಲ್ಸಿಯಂ ಸಲ್ಫೈಟ್ ಡೈಹೈಡ್ರೇಟ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಸುಟ್ಟ ಸುಣ್ಣವನ್ನ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ. ಓಕೆ, ಸುಣ್ಣದ ತಿಳಿ ನೀರನ್ನ ಕ್ಯಾಲ್ಸಿಯಂ ಡೈಆಕ್ಸೈಡ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಡೈಆಕ್ಸೈಡ್. ಕಾಸ್ಟಿಕ್ ಸೋಡಾವನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅಡಿಗೆ ಉಪ್ಪನ್ನ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ನೀಲಿ ಮೈಲು ತುತ್ತ ಇದನ್ನ ಕಾಪರ್ ಸಲ್ಫೇಟ್ ಅಂತ ಹೇಳಿ ಕರಿತೀವಿ. ವಿನೆಗರ್ ಅಸಿಟಿಕ್ ಆಸಿಡ್, CH ಹತ್ರ COH. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಜಠರಾಮ್ಲೀಯತೆಯನ್ನ ನಿವಾರಿಸೋದಕ್ಕೆ ಬಳಸುವಂತಹ ವಸ್ತು ಮೆಗ್ನೀಷಿಯಾದ ಹಾಲು. ABCD ಎಂಬ ವಸ್ತುಗಳ pH ಮಟ್ಟ ಕ್ರಮವಾಗಿ 2, 4, 6, 7 ಆಗಿದೆ. ಇವುಗಳಲ್ಲಿ ಅತ್ಯಂತ ಪ್ರಬಲವಾದ ಆಮ್ಲ ಯಾವುದು? A ಆಗಿರುತ್ತೆ. ಜಿಪ್ಸಮ್ ನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ಬ್ರೈನ್ ದ್ರಾವಣ ಅಂದ್ರೆ ಅವಾಗಲೇ ನೋಡಿದ್ವಿ ಏನು, ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ. ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳಗಳಲ್ಲಿ PVC, CFC ಗಳ ತಯಾರಿಕೆಯಲ್ಲಿ ಬಳಸುವ ಒಂದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನ ಯಾವ್ದಾಗಿರುತ್ತೆ? ದಟ್ ಇಸ್ ಕ್ಲೋರಿನ್ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಿಸುವ ವಸ್ತು ಬಂದ್ಬಿಟ್ಟು ಜಠರರಸ. ಆಮ್ಲಗಳನ್ನ ಸಾರಯುಕ್ತಗೊಳಿಸುವಾಗ ನೀರಿಗೆ ನಿಧಾನವಾಗಿ ಆಮ್ಲವನ್ನು ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನ ಸೇರಿಸಬಾರದು. ಯಾಕೆ ಅಂತ ಹೇಳಿದ್ರೆ ಅದು ಬಹಿರುಷ್ಣೀಯಕ ಕ್ರಿಯೆ ಆಗಿರುತ್ತೆ, ಸೊ ಸಿಡಿಬಹುದು. ಟೊಮೆಟೊದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಒಬ್ಬ ವ್ಯಕ್ತಿಗೆ ಹಲ್ಲಿನ ಎನಾಮೆಲ್ ಸವೆತ ಉಂಟಾಗಿದೆ, ಆ ವ್ಯಕ್ತಿಗೆ ವೈದ್ಯರು ಸೂಚಿಸಬಹುದಾದಂತಹ ಟೂತ್ ಪೇಸ್ಟ್ ಪ್ರತ್ಯಾಮ್ಲೀಯ ಗುಣ ಇರುವಂತಹ ಟೂತ್ ಪೇಸ್ಟ್. ಇರುವೆ ಕಡಿದಾಗ ಉರಿ ಉಂಟಾಗೋದಕ್ಕೆ ಕಾರಣವಾಗಿರುವಂತಹ ಆಮ್ಲ ಏನು? ಮಿಥನಾಯಿಕ್ ಆಮ್ಲ. ಒಬ್ಬ ರೈತನಿಗೆ ಕೃಷಿ ಅಧಿಕಾರಿ ಅವನ ಜಮೀನಿಗೆ ಸುಣ್ಣದ ಕಲ್ಲನ್ನ ಸೇರಿಸೋದಕ್ಕೆ ಸಲಹೆ ನೀಡ್ತಾನೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಆ ಒಂದು ಜಮೀನಿನ ಮಣ್ಣು ಹೆಚ್ಚು ಆಮ್ಲೀಯವಾಗಿರುತ್ತೆ, ಅದಕ್ಕೋಸ್ಕರ. ಒಂದು ವಸ್ತುವಿನ pH ಮಟ್ಟ 5 ಆಗಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಅದರಲ್ಲಿ ಹೈಡ್ರಾಕ್ಸಿಲ್ ಅಯಾನುಗಳಿಗಿಂತ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಅದ್ರ ಅರ್ಥ. ಮಳೆಯ ನೀರಿನ pH ಮಟ್ಟ ಈ ಮೌಲ್ಯಕ್ಕಿಂತ ಕಡಿಮೆ ಇದ್ರೆ ಅದನ್ನ ಆಮ್ಲ ಮಳೆ ಅಂತ ಹೇಳಿ ಕರೀತಾರೆ. ಒಂದು ದ್ರಾವಣಕ್ಕೆ ಫಿನಾಕ್ತಲೀನ್ ಸೂಚಕವನ್ನ ಸೇರಿಸಿದಾಗ ಪಿಂಕ್ ಬಣ್ಣ ಉಂಟಾಗಿದೆ, ಹಾಗಾದ್ರೆ ಆ ದ್ರಾವಣ ಏನು?
ಪ್ರತ್ಯಾಮ್ಲ. ಒಂದು ದ್ರಾವಣವು ನೀಲಿ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನ ಬದಲಾಯಿಸಲಿಲ್ಲ, ಹಾಗಾದ್ರೆ ಅದು ತಟಸ್ಥ ಆಗಿದೆ ಅಂತ ಅದರ ಅರ್ಥ.